ಶ್ರೀ ಮುರಳಿ ಈಸ್ ಕಮಿಂಗ್ ಟು ಸೇವ್ ಕನ್ನಡ ಸಿನಿಮಾ. ಪರಾಕ್ ಟೀಸರ್ ನೋಡಿದ್ಮೇಲೆ ಈಗ ಅನಿಸ್ತು, ವಾಟ್ ಅ ಟೀಸರ್ ಮ್ಯಾನ್, ಏನ್ ಮಾಡಿದಿರಾ, ಈ ತರ ಎಲ್ಲ ಮಾಡಿದ್ರೆ ಹೈಪ್ ಕ್ರಿಯೇಟ್ ಆಗದೆ ಇರುತ್ತಾ? ಟೀಸರ್ ಅಲ್ಲಿ ಏನಿದೆ ಮೊದ್ಲು ಹೇಳ್ತೀನಿ. ನನ್ಗೆ ಪ್ರಕಾರ ಶ್ರೀ ಮುರಳಿ ಅವರು ಅಂದ್ರೆ ಮೈಕಲ್ ಗೆ ಒಂದು ಪಾಸ್ಟ್ ಇದೆ. ಎರಡು ಟೈಮ್ ಲೈನ್ ಇರೋದನ್ನ ಅವರೇ ಟೀಸ್ ಮಾಡ್ತಾ ಇದಾರೆ, ಪಾಸ್ಟ್ ಮತ್ತೆ ಪ್ರೆಸೆಂಟ್. ಮೈಕಲ್ ಒಂದು ಹೋಟೆಲ್ ಅಲ್ಲಿ ಹೈಡ್ ಆಗಿದ್ದಾನೆ. ಮೈಕಲ್ ಗೆ ಬೇಕಾಗಿರೋ ವ್ಯಕ್ತಿನ ಕಿಡ್ನಾಪ್ ಮಾಡ್ಕೊಂಡು ರೌಡಿಗಳು ಅವನಿರೋ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಕೋಗುಂಡಿ ಆಯಿಲ್ ಕೋ ಅಂತ ಒಂದು ಕ್ಯಾನ್ ಇಟ್ಟಿದ್ದಾರೆ, ಅದನ್ನ ಡೆಲಿಬರೇಟ್ಲಿ ಇಟ್ಟಿದ್ದಾರೆ ಅನಿಸ್ತು. ಅದಕ್ಕೂ ಕತೆಗೂ ಏನಾದ್ರೂ ಲಿಂಕ್ ಇರಬಹುದಾ? ಇದೆಲ್ಲ ನೆಕ್ಸ್ಟ್ ಟೀಸರ್ ಟ್ರೇಲರ್ ಬಂದಾಗ ಗೊತ್ತಾಗುತ್ತೆ. ಮೈಕಲ್ ಫೈಟ್ ಶುರು ಮಾಡ್ಕೊಳ್ತಾನೆ, ಅದನ್ನ ತುಂಬಾ ಸ್ಟೈಲಿಶ್ ಆಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ವಿಜುವಲ್ಸ್ ಬೇರೆ ಲೆವೆಲ್ ಅಲ್ಲಿ ಇದೆ. ಅಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ ಈ ಟೀಸರ್ ಬಿಗ್ಗೆಸ್ಟ್ ಹೈಲೈಟ್. ಆ ವಿಂಟೇಜ್ ಸಾಂಗ್ ಏತಕ್ಕೆ ಈ ಬಿಗುಮಾನ ಏನ್ ಮಾಡಿದ್ದಾರೆ, ಆ ಕ್ರಿಯೇಟಿವ್ ಚಾಯ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಬೇಕಿದ್ರೆ ಅವರೊಂದು ಹಳೆ ಸಿನಿಮಾ ಹಾಡನ್ನೇ ಹಾಕೋಬಹುದಿತ್ತು, ಆದ್ರೆ ಅದನ್ನ ಮಾಡಿಲ್ಲ. ಶ್ರೀ ಮುರಳಿ ಅವರ ಲುಕ್ಸ್, ಆ ಫಿಸಿಕ್, absolute beast. ಡೈರೆಕ್ಟರ್ ಹಾಲೇಶ್ ಕೋಗುಂಡಿ, ಮ್ಯಾನ್ ದಿಸ್ ಗಾಯ್ ಡಿಸರ್ವ್ಸ್ ರೆಸ್ಪೆಕ್ಟ್. ಡೆಬ್ಯೂ ಫಿಲ್ಮ್ ಅಲ್ಲೇ ಬಿಗ್ ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇದಾರೆ. ಲುಕ್ ಎಟ್ ದ ಟೀಸರ್ ಮ್ಯಾನ್. ಇನ್ನು 100 ಸಲ ಬೇಕಾದ್ರೂ ನಾನು ನೋಡ್ತೀನಿ. ನೋಡೋಣ ಮುಂದೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಹೇಗೆ ಮೂಡ್ ಬರುತ್ತೆ. ನಿಮ್ಗೆ ಟೀಸರ್ ಏನ್ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.